ಹಾಯ್ ಫ್ರೆಂಡ್ಸ್, ತಾವು ನೋಡ್ಬೋದು ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸರ್ ಬಂದಿದ್ದಾರೆ. ನಮ್ಮ ಆಫೀಸ್ನೆಲ್ಲ ಕೂಡ ನೋಡಿದ್ದಾರೆ, ಸ್ಟುಡಿಯೋ ಆಗಿರ್ಬೋದು ಅಥವಾ ಆಫೀಸ್ನ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ತಮಗೆ ಗೊತ್ತಿರ್ಬೋದು, ನ್ಯೂಸ್ ಚಾನಲ್ಗಳು ಅವ್ರಿಗೇನು ಹೊಸದಲ್ಲ. ಹಿ ನೋಸ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಒಂದು ನ್ಯೂಸ್ ಚಾನಲ್ನ ಕಷ್ಟ ಸುಖ ಮತ್ತು ಅದಕ್ಕೆ ಎದುರಾಗಬಹುದಾದಂತಹ ಎಲ್ಲ ಸಮಸ್ಯೆಗಳ ಅರಿವು ಅವ್ರಿಗಿದೆ. ಹಾಗಾಗಿ ಅವರ ಒಂದು ಸಹಕಾರ ಮತ್ತು ಅವರ ಒಂದು ಮಾರ್ಗದರ್ಶನ ನಮಗೆ ತುಂಬ ಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜೊತೆ ಇರ್ತಾರೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನೋಡಿದ್ರೆ ಬೆಳಗಾವಿ ಜಿಲ್ಲೆಗೆ ಮಾತ್ರ ಸೀಮಿತವಾದವರಲ್ಲ ಸತೀಶ್ ಜಾರಕಿಹೊಳಿ ಸರ್. ನಾನು ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ. ಯಾಕೆ ಅಂತಂದರೆ ಅವರು ನಂಬಿರುವಂಥ ಸಿದ್ಧಾಂತಗಳ ಜೊತೆಗೆ ಯಾರು ಬಂದರೂ ಕೂಡ ರಾಜಿ ಮಾಡ್ಕೊಳ್ಳದೆ ಇರುವಂಥ ವ್ಯಕ್ತಿತ್ವ ಅದು ಅವ್ರ ಪಕ್ಷ ಆಗಿರ್ಬೋದು ಅಥವಾ ಪಕ್ಷದ ಹೊರಗಿನ ಯಾವುದೇ ಶಕ್ತಿಗಳಾಗಿರಬಹುದು. ಅವರು ನಂಬಿರುವಂಥ ಸಿದ್ಧಾಂತಗಳಿಗೆ ಅವರು ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಅಷ್ಟೇ ಅಲ್ಲ, ಜನರಲ್ಲಿ ಒಂದು ವೈಚಾರಿಕ ಮತ್ತು ವೈಜ್ಞಾನಿಕವಾದಂತಹ ಮನೋಭಾವವನ್ನು ಬೆಳೆಸುವ ನಿಟ್ಟಿನಲ್ಲಿ ಅವರು ಕೈಗೊಂಡಂತಹ ಪ್ರಯತ್ನಗಳು ತುಂಬ ಒಂದು ಶ್ಲಾಘನೆಗೆ ಅರ್ಹ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದರೆ ಹಲವಾರು ಮೂಢನಂಬಿಕೆಗಳು ಮತ್ತು ಸಮಾಜದಲ್ಲಿ ಎದುರಾಗಿರುವಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಅವರು ಒಬ್ಬ ರಾಜಕಾರಣಿಯಾಗಿ ಕೇವಲ ಕ್ಷೇತ್ರಕ್ಕೆ ಸೀಮಿತವಾಗದೆ ಅಥವಾ ಕೇವಲ ರಾಜಕೀಯಕ್ಕೆ ಸೀಮಿತವಾಗದೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬೇರಿರುವಂಥ ಸಾಮಾಜಿಕ ಪಿಡುಗುಗಳ ವಿರುದ್ಧ ಅವರ ಜಾಗೃತಿಯ ಹೋರಾಟ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಬೇರೆ ರಾಜಕಾರಣಿಗಳು ಅನುಸರಿಸುವಂಥದ್ದು. ಅದು ಸ್ಮಶಾನದಲ್ಲಿ ಹೋಗಿ ವಾಸ ಮಾಡೋದಾಗಿರ್ಬೋದು ಅಥವಾ ತುಂಬ ಗಟ್ಟಿಯಾಗಿ ಸಾಮಾಜಿಕ ಪಿಡುಗುಗಳ ವಿರುದ್ಧ ಧ್ವನಿ ಎತ್ತೋದಾಗಿರ್ಬೋದು ಅಥವಾ ಸಮಾಜದಲ್ಲಿ ಮೌಢ್ಯಗಳನ್ನು ಬೆಳೆಸುವಂತಹ ಯಾವುದೇ ವಿಚಾರಗಳಾಗಿರ್ಬೋದು ಅದಕ್ಕೆ ರಾಜಿ ಮಾಡಿಕೊಳ್ಳದೆ ಇತ್ತೀಚೆಗೆ ಅವರ ಹಲವಾರು ಸ್ಟೇಟ್ಮೆಂಟ್ಗಳಾಗಿರಬಹುದು, ಯಾರನ್ನೋ ಮೆಚ್ಚಿಸೋದಕ್ಕಾಗಿ ಅಥವಾ ವೋಟ್ ಬ್ಯಾಂಕ್ಗೋಸ್ಕರ ಯಾವುದೋ ಒಂದು ಧರ್ಮ ಅಥವಾ ಯಾವುದೋ ಒಂದು ಪಂಥದ ಪರವಾಗಿ ಅವರು ತಮ್ಮ ಒಂದು ನಿಲುವನ್ನು ರಾಜಿ ಮಾಡಿಕೊಳ್ಳದೆ ಅವರು ಮಾತಾಡುವಂತಹ ಮಾತುಗಳು, ಅದಕ್ಕೆಲ್ಲ ಒಂದು ನಮ್ಮ ಕಡೆ ಅಂತಾರೆ ಅದಕ್ಕೊಂದು ಜಿಗರ್ ಬೇಕಂತ. ಆ ಥರ ಅವರು ಮಾತಾಡೋದು ಕಡಿಮೆ, ಆದರೆ ಅವರ ಕಾರ್ಯಗಳಿದಾವಲ್ಲ, ಅವರ ಕೆಲಸಗಳಿದಾವಲ್ಲ, ಅದು ಯಾವಾಗಲೂ ಹೆಚ್ಚಿಗೆ ಮಾತಾಡುತ್ತೆ. ಅವರು ತುಂಬ ಸೌಮ್ಯ ಕಾಣಬಹುದು, ಬಟ್ ಅವರ ಒಳಗಿನ ಶಕ್ತಿ ಅಂತಾರಲ್ಲ ಅದು ತುಂಬ ಹೆಚ್ಚಿಗೆ ಇದೆ. ರಾಜಕೀಯವಾಗಿಯೂ ಕೂಡ ಅವರು ಸಖತ್ ಸ್ಟ್ರಾಂಗು. ಇತ್ತೀಚೆಗೆ ಅವರ ಮಗಳು ಅಂದ ಮಾತ್ರಕ್ಕೆ ಕೇವಲ ಸತೀಶ್ ಜಾರಕಿಹೊಳಿ ಅವರ ಮಗಳು ಅಂತ ಅವ್ರಿಗೆ ಗೆಲ್ಲಲಿಲ್ಲ. ಯಾಕಂದರೆ ನಾನು ಕೂಡ ಕ್ಷೇತ್ರವನ್ನು ಸುತ್ತಾಡಿದ್ದೆ. ಸೊ ಅವ್ರಿಗೂ ಕೂಡ ಅಷ್ಟೊಂದು ಕ್ಯಾಲಿಬರ್ ಇದೆ. ಒಬ್ಬ ಹೆಣ್ಮಗಳಾಗಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಕ್ಷೇತ್ರದಾದ್ಯಂತ ಸುತ್ತಾಡಿ ಅಫ್ಕೋರ್ಸ್ ಅದು ಅವರ ಕುಟುಂಬದಲ್ಲಿ ಬಂದಿದೆ ಆ ಒಂದು ಗಟ್ಟಿತನ ಅನ್ನುವಂಥದ್ದು. ಇನ್ನು ಅನುದಾನಗಳಾಗಿರ್ಬೋದು ಅಥವಾ ಇಲಾಖೆಯಲ್ಲಿ ಅವರ ಕೆಲಸ ಆಗಿರ್ಬೋದು, ಪಕ್ಷಾತೀತವಾಗಿ ಕೆಲಸ ಮಾಡುವ ಮತ್ತು ಯಾವುದೇ ರೀತಿಯಾದಂತಹ ತುಂಬ ರಾಜಕೀಯ ಒತ್ತಡಕ್ಕೆ ಒಳಗಾಗದಂತಹ ಒಬ್ಬ ಸಚಿವರು ನಮ್ಮ ಸತೀಶ್ ಜಾರಕಿಹೊಳಿ ಸರ್. ಅವರಿಂದ ಈ ರಾಜ್ಯದಲ್ಲಿ ಇನ್ನೂ ಹಲವಾರು ಕಾರ್ಯಗಳಾಗಬೇಕು ಮತ್ತು ನಮ್ಮ ಕನ್ನಡ ನಾಡು ನುಡಿ ಜಲ ಭಾಷೆ ಸೇರಿದಂತೆ ಕನ್ನಡಿಗರ ಅಭಿವೃದ್ಧಿಗೆ ಇನ್ನೂ ಕೂಡ ಅವರು ರಾಜಕೀಯವಾಗಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು. ಅಷ್ಟೇ ಅಲ್ಲ, ಕನ್ನಡಿಗರ ಪರವಾಗಿ ಅವರ ಹೋರಾಟ ಅದು ಸೈದ್ಧಾಂತಿಕವಾಗಿರ್ಬೋದು, ವೈಚಾರಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಅದು ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತಾ ಸರ್, ಥ್ಯಾಂಕ್ ಯು ವೆರಿ ಮಚ್. ತಾವು ಇವತ್ತು ನಮ್ಮ ಕಚೇರಿಗೆ ಬಂದ್ರಿ, ನಮ್ಮ ಜೊತೆ ನೀವು ಸಮಯವನ್ನು ಕಳೀತಾ ಇದ್ದೀರಿ. ತಮ್ಮ ಒಂದು ಶಕ್ತಿ ಮತ್ತು ತಮ್ಮ ಒಂದು ಸಹಕಾರ ಮುಂದಿನ ದಿನಗಳಲ್ಲಿ ನಮಗೆ ತುಂಬ ಅತ್ಯಗತ್ಯವಾಗಿ ಬೇಕು. ತಮ್ಮ ಈ ಒಂದು ಏನು ಸಹಕಾರ ನಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮ್ಮಿಂಗ್. ತರ್ರಿ ಸರ್, ಒಂದೆರಡು ಮಾತಾಡ್ರಿ. ಎಲ್ಲ ಗ್ಯಾರಂಟಿ ಬಳಗಕ್ಕೆ ಆತ್ಮೀಯವಾದ ಶುಭಾಶಯನ ಕೋರ್ತಾ, ನಾವೆಲ್ಲ ಹೊಸ ಕನಸನ್ನು ಇಟ್ಟು ಈ ಮಾಧ್ಯಮದ ಕಲೆ ನಾವು ಬರಬೇಕು, ನಮ್ಮದೇ ಆದ ಚಾಪ್ ಮಾಡಬೇಕಂತ ನಾವೆಲ್ಲ ಅಲ್ಲಿಟ್ಟಿದ್ರೆ ನಮಗೆಲ್ಲ ಯಶಸ್ವಿ ಆಗಲಿ. ಕಳೆದ 10-20 ವರ್ಷಗಳಿಂದ ಈ ದಾರಿಯಲ್ಲಿ ತಾವು ನಮ್ಮನ್ನು ತಾವು ತೊಡಸ್ಕೊಂಡಿದ್ರೆ ಒಂದು ಉತ್ಸಾಹ ಇದೆ. ನಾವು ಏನೋ ಮಾಡಬೇಕು, ರಾಜ್ಯಕ್ಕೆ ನಮ್ಮನ್ನು ಉಳಿಸ್ಕೊಳ್ಬೇಕು, ತೋರಿಸ್ಬೇಕು ಹೊಸದಾಗಿ ಅಂತ ನಿಮ್ಮಲ್ಲೊಂದು ಛಲ ಕಾಣ್ತಾ ಇದೆ. ಆ ಛಲ ಆದಷ್ಟು ಬೇಗ ಯಶಸ್ವಿ ಆಗಲಿ. ಈ ಥರದ್ದು ಕೂಡ ನೀವು ಮುಂಚೆನೆಯಲ್ಲಿ ಮಾಧ್ಯಮದ ಮುಂಚೆನೆಯಲ್ಲಿ ತಾವು ಬರಬೇಕಂತ ನಮ್ಮ ಆಸೆ ಇದೆ. ಬರಬೇಕಾದ್ರೆ ಭಾಳಷ್ಟು ನಾವು ಕಷ್ಟಪಡಬೇಕು, ಭಾಳಷ್ಟು ಕಾಂಪ್ರಮೈಸ್ ಮಾಡಬೇಕಾಗ್ತದೆ, ಒಂದು ಸಾರಿ ಗಟ್ಟಿತನ ಕೂಡ ತೋರಿಸ್ಬೇಕಾಗ್ತದೆ. ಅದೆಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಗ್ಯಾರಂಟಿ ಸುದ್ದಿವಾಹಿನಿ ಅತ್ಯಂತ ಕಡಿಮೆ ವೇಳೆಯಲ್ಲಿ
ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಶುಭ ಹಾರೈಸ್ತೀನಿ. ಸರ್ ನಿಮಗೆ ಹಾರ ತುರಾಯಿಗಳು ಇಷ್ಟ ಆಗಲ್ಲ, ಬಟ್ ಆದರೂ ಸರ್ ನಮ್ಮ ಒಂದು ಅತಿಥಿ ಸತ್ಕಾರ ಸನ್ಮಾನ ಇದ್ದೇ ಇರುತ್ತೆ ಸರ್, ಅದನ್ನು ತಾವು ಸ್ವೀಕರಿಸಬೇಕು.